ಸಂಘಟನೆಯಲ್ಲಿ ನಿಸ್ವಾರ್ಥ ಸೇವೆಯಿಂದ ದುಡಿದಾಗ ಮಾತ್ರ ಸಂಘಟನೆ ಬೆಳವಣಿಗೆ ಹೊಂದಲು ಸಾಧ್ಯ ಎಂದು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಹುಡಿ ರಾಮಚಂದ್ರಪ್ಪ ಹೇಳಿದರು. ಮಹದೇವಪುರ ಕ್ಷೇತ್ರದ ಹುಡಿ ಗ್ರಾಮದಲ್ಲಿ ಭಾರತೀಯರ ಸೇವಾ ಸಮಿತಿಯ ಪದಾಧಿಕಾರಿಗಳ ಪುನರ್ ಆಯ್ಕೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಬಲವರ್ಧನೆ ಆಗಲು ಪ್ರತಿಯೊಬ್ಬರೂ ಒಗ್ಗಟ್ಟಿನಿಂದ ಹಾಗೂ ನಿಸ್ವಾರ್ಥ ಸೇವೆಯಿಂದ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಯಾವುದೇ ಒಂದು ಸಂಘಟನೆ ಸಮಾಜದಲ್ಲಿ ಬಹು ಎತ್ತರಕ್ಕೆ ಬೆಳೆಯಬೇಕಾದರೆ ಸಂಘಟನೆಯಲ್ಲಿ ಒಗ್ಗಟ್ಟು ಮುಖ್ಯವಾಗಿರುತ್ತದೆ ಎಂದರು. ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರು ತಮ್ಮ ಜವಾಬ್ದಾರಿ ಅರಿತು ನಿಮ್ಮ ಭಾಗಗಳಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು. ಜನರಲ್ಲಿ ನಂಬಿಕೆ ಬರುವಂತ ಕಾರ್ಯ ಮಾಡಬೇಕು. ಬಡವರು ಕಷ್ಟ ಎಂದು ನಿಮ್ಮ ಬಳಿ ಬಂದಾಗ ಅವರ ಸಹಾಯಕ್ಕೆ ಧಾವಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯಕ್ಕೆ ಮುಂದಾಗಬೇಕು. ನಿಮ್ಮ ಜೊತೆಯಲ್ಲಿ ನಾವು ಸದಾ ಇರುತ್ತೇವೆ ಎಂದು ತಿಳಿಸಿದರು. ಭಾರತೀಯರ ಸೇವಾ ಸಮಿತಿ ಸಂಘಟನೆ ಶೋಷಿತ ಹಾಗೂ ತುಳಿತಕ್ಕೆ ಒಳಗಾದ ಬಡವರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ನ್ಯಾಯ ಕೊಡಿಸುವುದರ ಜೊತೆಗೆ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ರಾಜ್ಯದಲ್ಲಿ ಸಂಭವಿಸಿದ ಪ್ರವಾಹ ಸಂದರ್ಭದಲ್ಲಿ ಪ್ರವಾಹ ಪೀಡಿತ ಮಡಿಕೇರಿ, ಕೊಡಗು, ಉತ್ತರ ಕರ್ನಾಟಕದ ಪ್ರದೇಶಗಳಿಗೆ ತೆರಳಿ ರೇಷನ್ ಕಿಟ್ ವಿತರಣೆ ಸೇರಿದಂತೆ ನಾನಾ ರೀತಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂದರು. ಹೇಳಬೇಕು ಅಂದರೆ ಭಾರತೀಯರ ಸೇವಾ ಸಮಿತಿ 2015-16ರಲ್ಲಿ ಉದ್ಘಾಟನೆಯಾಗಿ ಇವು 10 ವರ್ಷಗಳಾಗಿದೆ. ಜೊತೆಗೆ ಇಡೀ ನಾವು ಸಭೆಗಳನ್ನು ಆಗಾಗ ಕರೀತಾ ಇರ್ತೀವಿ. ಈಗ ಪುನರಾಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಹೊಸ ಪ್ರತಿಭೆಗಳು ಸಂಘಟನೆಗೆ ಬರೋದಕ್ಕೆ ಹಲವಾರು ಫೋನುಗಳು ಬಂದು ಹಲವಾರು ಜನ ಸೇರಬೇಕು ಅಂತ ಈ ಸಂಘಟನೆಗೆ ಸೇರಬೇಕು ಅಂತೇಳಿ ಕರೆ ಮಾಡಿದಾಗ ಇದನ್ನು ಒಂದು ಸಭೆಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ನಾವು ಚರ್ಚೆ ಮಾಡಿ ಇವತ್ತು ಸುಮಾರು 100 ಜನ ಭಾರತೀಯರ ಸೇವಾ ಸಮಿತಿ ಸಂಘಟನೆಗೆ ನೂತನವಾಗಿ ಸಂಘಟನೆಗೆ ಸೇರ್ಪಡೋಕ್ಕೆ ಆಗೋದಕ್ಕೆ ಬಂದಿದ್ದಾರೆ. ಒಳ್ಳೆಯ ಅಭಿಪ್ರಾಯನೂ ತಿಳಿಸಿದ್ದಾರೆ. ಅವರು ನಾವು ಮಾಡುವಂಥ ಒಂದು ಹೋರಾಟಗಳು, ಸೇವೆಗಳು, ನಡೆಯುವಂಥ ದಾರಿಗಳು ಕಾನೂನು ಅಡಿಯಲ್ಲಿ ನಾವು ಇವತ್ತು ಸಾಗ್ತಾ ಇದ್ದೀವಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರು ಸಂಘಟನೆಗೆ ಸೇರಿದ್ದಾರೆ. ಜೊತೆಗೆ ಅವರಿಗೆಲ್ಲ ಶುಭಾಶಯನ್ನು ಕೋರಿ, ಜೊತೆಗೆ ಏನು ಪದಾಧಿಕಾರಿಗಳು ಇದ್ದರು ಇದಕ್ಕೂ ಮುಂಚೆ ನೂತನ ಪುನರಾಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದೊಂದು ಜಿಲ್ಲೆಯಲ್ಲಿ ಅವ್ರಿಗೆ ಉಸ್ತುವಾರಿಯನ್ನು ಕೊಟ್ಟು ಅವ್ರಿಗೆ ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಬೆಳೆಸೋದಕ್ಕೆ ಮತ್ತು ಸಂಘಟನೆಯನ್ನು ಇನ್ನೂ ಗ್ರಾಮ ಶಾಖೆಗಳ ಮೂಲಕ ಪ್ರಾರಂಭ ಮಾಡಲು ಅವ್ರಿಗೆ ಮನವರಿಕೆ ಮಾಡಿ ಅವರಿಗೆ ವಿಚಾರಗಳನ್ನು ತಿಳಿಸಿ, ಜೊತೆಗೆ ಅವ್ರಿಗೂ ಸಹ ಜವಾಬ್ದಾರಿಯುತವಾದ ಜವಾಬ್ದಾರಿಗಳನ್ನು ಜಿಲ್ಲೆಗೂ ಕೊಟ್ಟು ಈಗ ನಾವು ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಇಡೀ ದೇಶದ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮತ್ತು ರಾಷ್ಟ್ರೀಯ ಸಮಿತಿ ವತಿಯಿಂದ ನಾವು ಎಲ್ರಿಗೂ ಸಭೆಯನ್ನು ಕರೆದಿದ್ವಿ. ಸಭೆ ತುಂಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಯಶಸ್ವಿಯಾಗಲು ಈ ಒಂದು ಭಾರತೀಯರ ಸೇವಾ ಸಮಿತಿಯ ಹೋರಾಟಗಳು ಸೇವೆಗಳೇ ಅಂತ ನೇರವಾಗಿ ಹೇಳೋಕ್ಕೆ ಬಯಸ್ತೀನಿ. ಅದರಂತೆ ಇವತ್ತು ನಮ್ಮ ಸಹೋದರ ಚಿಂತಾಮಣಿ ಎಮ್ಮರವರು ವರ್ಷನೂ ಜನ್ಮದಿನನೂ ಮಾಡ್ತಾಯಿದ್ವಿ. ಅದೇ ರೀತಿ ಈ ವರ್ಷವೂ ನಾವು ಇವತ್ತೇ ನಾವು 1 ವಾರ ಆಗಿತ್ತು ನಾವು ಕಾರಣಾಂತರಗಳಿಂದ ಹೊರಗಡೆ ಇದ್ವಿ. ಅದರಿಂದ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಅವರಿಗೆ ಶತಾಯುಷಿಗಳು, ದೇವರು ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂತೇಳಿ ಅವರಿಗೆ ಎಲ್ಲರ ಕಡೆಯಿಂದ ಆಶೀರ್ವಾದ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್. ಯುವ ಸಮುದಾಯನ ಯುವ ಸಂಘಟನೆಗಳೇ ಮುಖ್ಯವಾಗಿ ಬೇಕಾಗಿರೋದು. ಇವತ್ತಿನ ದಿನ ಮುಂದಿನ ದಿನಗಳಲ್ಲಿ ಯುವಕರೇ ಈ ದೇಶವನ್ನು ಆಳಬೇಕು, ಯುವಕರೇ ಈ ದೇಶವನ್ನು ಕಟ್ಟಬೇಕು. ಇವತ್ತು ಏನು ನೇಪಾಳದಲ್ಲಿ ಭ್ರಷ್ಟಾಚಾರಗಳನ್ನು ವಿರೋಧ ಮಾಡಿ ಯುವಕರು ಇವತ್ತು ದೇಶವನ್ನು ಆಳುವಂಥ, ದೇಶವನ್ನು ಉಳಿಸುವಂಥ ಕೆಲಸ ನೇಪಾಳದಲ್ಲಾಗಿದೆ. ಅದೇ ರೀತಿ ಯುವಕರು ಮುಂದೆ ಬಂದು ಈ ದೇಶವನ್ನು ಕಾಪಾಡುವಂಥ ಭ್ರಷ್ಟರನ್ನು ನಿರ್ಮೂಲನೆ ಮಾಡಿ ಏನು ಅನ್ಯಾಯಗಳು ನಡೀತಾ ಇದೆ ಅದ್ರ ವಿರುದ್ಧವಾಗಿ ಹೋರಾಟಗಳು ಮಾಡಿ ನ್ಯಾಯಗಳು ಕೊಡಿಸುವಂಥ ಕೆಲಸ, ಅವರು ಬಡವರ ಪರವಾಗಿ ನಿಂತ್ಕೊಳ್ಳುವಂಥ ಕೆಲಸ ಯುವಕರಿಂದನೇ ಸಾಧ್ಯ.
ಆದ್ದರಿಂದ ಇವತ್ತು ಯುವಕರು ನಾವು ಮಾಡುವಂಥ ಕೆಲಸಗಳನ್ನು ಒಪ್ಕೊಂಡು ಇಷ್ಟಪಟ್ಟು ಸಂಘಟನೆಗೆ ಸೇರಿದ್ದಾರೆ ಸರ್. ಇದ್ದಾರೆ ರಾಜಕೀಯ ಅಂಬೇಡ್ಕರ್ ಅವರು ಇದ್ದಾರೆ, ಪೊಲಿಟಿಕಲಿ ಮಾಸ್ಟರ್ ಕೀ ಅಂತ. ಆದರೆ ಅವಶ್ಯಕತೆ ಇವತ್ತಿನ ದಿನ ಭ್ರಷ್ಟರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾವೇನೇ ಮಾಡಿದ್ರು ಇವಾಗ ಕಳ್ಳರ ಜೊತೆ ಹೋದ್ರೆ ಎಲ್ಲರೂ ಕಳ್ಳರ ಅನ್ನೋದು. ನಾವೊಂದು ಅಲ್ಲ ಹೇಳೋದೆ ಸರ್, ಯಾಕೆ ಗೊತ್ತಾ, ಇವತ್ತು ಓಕೆ ನೀವು ಒಪ್ಕೊತಾ ಇದ್ದೀರಾ, ನಾವು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀವಿ. ರಾಜಕೀಯಕ್ಕೆ ಹೋದರೆ ಯಾವ ರೀತಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು, ಆ ಪಕ್ಷ ನಾನು ಯಾವುದೋ ಒಂದು ಪಕ್ಷಕ್ಕೆ ನಿಂತ್ಕೊತೀನಿ, ಆ ಪಕ್ಷ ಅಧಿಕಾರಕ್ಕೆ ಬರಲ್ಲ, ಅವಾಗ ನಾನೇನು ಸಮಾಜ ಸೇವೆ ಮಾಡೋಕ್ಕೆ ಹೋಗಲಿ. ಮತ್ತು ಈ ರಾಜಕೀಯದಲ್ಲಿ ಎಲ್ರಿಗೂ ತಪ್ಪು ಮಾಡಿದವನಿಗೂ ನ್ಯಾಯ ಕೊಡಬೇಕು, ತಪ್ಪು ಮಾಡದೇ ಇರೋರಿಗೂ ನ್ಯಾಯ ಕೊಡೋಕ್ಕಾಗುತ್ತಾ ಸರ್? ಅನ್ಯಾಯ ಮಾಡೋಕ್ಕಾಗುತ್ತಾ? ಆದ್ದರಿಂದ ನಿಜ ನಾವು ಪೊಲಿಟಿಕಲಲ್ಲಿ ಬೇಕು, ಅದೇ ನ್ಯಾಯಯುತವಾದ ರಾಜಕೀಯದಲ್ಲಿ ನಾವು ಮಾಡೋದಕ್ಕೆ ಮುಂದಾಗ್ತೀವಿ. ಅದು ಜನರ ಆಶೀರ್ವಾದ ಇದ್ದರೆ, ಜನರ ಪ್ರೀತಿ ಕೊಟ್ಟರೆ ನಾವು ಅದನ್ನು ಇದು ಮಾಡಿ ರಾಜಕೀಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಸರ್. ಭಾರತೀಯರ ಸೇವಾ ಸಮಿತಿ ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರತಕ್ಕಂಥದ್ದು ವಾಡಿಕೆ. ಪ್ರತಿ 2 ತಿಂಗಳಿಗೊಂದು ಸರಿ ಸಭೆ ಸೇರಿ ಸಂಘಟನೆಯ ಪದಾಧಿಕಾರಿಗಳಿಗೆ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಏನಾದರೂ ತಾಂಡವಾಡ್ತಾ ಇದೆಯಾ, ಅಥವಾ ಬೇರೆ ಸಮಸ್ಯೆಗಳಿದೆಯಾ ಸಮಾಜದಲ್ಲಿ ಅಂತೇಳಿ ಅದನ್ನೆಲ್ಲ ತಿಳ್ಕೊಂಡು ಅದರ ಬಗ್ಗೆ ಭಾರತೀಯರ ಸೇವಾ ಸಮಿತಿ ಸಂಘಟನೆಯ ಪದಾಧಿಕಾರಿಗಳು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ 2 ತಿಂಗಳಿಗೊಂದು ಸರಿ ನಾವು ಸಭೆಯನ್ನು ಸೇರ್ತೇವೆ. ಇವತ್ತಿನ ಒಂದು ಸಭೆಯ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಯುವ ಉತ್ಸಾಹಿಗಳು, ಯುವಕರು ಅನೇಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಸಂಘಟನೆಗೆ ಸೇರಲಿಕ್ಕೆ ಅವರು ಉತ್ಸುಕರಾಗಿದ್ದರು. ಅವರೆಲ್ಲರೂ ಇವತ್ತು ಬಂದಿದ್ದರು. ಅವ್ರನ್ನ ಸಂಘಟನೆಗೆ ಸೇರಿಸ್ಕೋಬೇಕು, ಪದಾಧಿಕಾರಿಗಳ ಪುನರಾಯ್ಕೆ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಸಭೆಯನ್ನು ಕರೆದಿದ್ವಿ. ಈ ಒಂದು ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಯಿತು ಮತ್ತು 1 ತಿಂಗಳ ಕಾಲಾವಕಾಶದಲ್ಲಿ ಭಾರತೀಯರ ಸೇವಾ ಸಮಿತಿಯ ಎಲ್ಲ ಜಿಲ್ಲಾ ಘಟಕಗಳನ್ನು ಮತ್ತು ತಾಲೂಕು ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಸಭೆ ಸರ್ವಾನುಮತದಿಂದ ಅಂಗೀಕಾರ ಮಾಡಿದೆ. ಈ ಒಂದು ಸಭೆಗೆ ಏನೋ ಒಂದು ವಿಶೇಷವಾದಂಥ ಮೆರುಗು ತಂದು ಕೊಟ್ಟಿರ್ತಕ್ಕಂಥವರು ಭಾರತೀಯರ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಉಡಿ ಚಿನ್ನಿ ಸರ್ ಅವರು ಇವತ್ತು ಈ ಒಂದು ಸಭೆಯನ್ನು ಮಾಡಬೇಕು, ಅನೇಕ ಯುವಕರು ನಮ್ಮ ಸಂಘಟನೆಗೆ ಸೇರೋಕ್ಕೆ ರೆಡಿಯಾಗಿದ್ದಾರೆ ಮತ್ತು ಅನೇಕ ಜಿಲ್ಲೆಗಳವರು ಬರ್ತಾ ಇದ್ದಾರೆ ಅಂತೇಳಿ ಕರೆಯನ್ನು ಕೊಟ್ಟಾಗ ಇವತ್ತು ಈ ಒಂದು ಸಭೆಯೊಂದು ಕರೆಯುವಂಥ ಉದ್ದೇಶ ಆಯಿತು. ಮತ್ತು ಈ ಒಂದು ಸಭೆ ನಂತರ ಇವತ್ತು ಈಗಾಗಲೇ ನನ್ನ ಹುಟ್ಟಿದ ಹಬ್ಬ ಈಗಾಗಲೇ 1ನೇ ತಾರೀಕು ಮುಗಿದಿತ್ತು. ನಾನು ಅನ್ಯ ಕಾರ್ಯಗಳ ನಿಮಿತ್ತ ಮತ್ತು ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬವನ್ನು ಮಾಡಿಕೊಂಡಿದ್ದೇವೆ. ಇವತ್ತೇನು ವಿಶೇಷವಾಗಿ ಹುಟ್ಟುಹಬ್ಬ ಮಾಡುವಂಥ ಅವಶ್ಯಕತೆ ಏನು ಇರಲಿಲ್ಲ. ಅದಕ್ಕೆ ಚಿನ್ನಿ ಸರ್ ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ 1ನೇ ತಾರೀಕು. ಆದರೆ ಅವರು ಬಿಡಲಿಲ್ಲ. ಅವರು ಮತ್ತು ಎಲ್ಲ ನಮ್ಮ ಭಾರತೀಯರ ಸೇವಾ ಸಮಿತಿಯ ಎಲ್ಲ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು, ಒಳ್ಳೆಯ ವಾತಾವರಣ ಏನಾದರೂ ನಿರ್ಮಾಣ ಆದರೆ ಖಂಡಿತವಾಗ್ಲೂ ನಾವು ರಾಜಕಾರಣಕ್ಕೆ ಬರಲಿಕ್ಕೆ ನಾವು ಸಿದ್ಧವಿದ್ದೇವೆ. ಆದರೆ ಒಂದು ಉತ್ತಮವಾದ ವೇದಿಕೆ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ತಾವೆಲ್ಲರೂ ಗಮನಿಸ್ತಾ ಇರ್ಬೋದು, ಬಡವರಿಗೆ, ವಿಶೇಷವಾಗಿ ಬಡವರು, ರೈತರಿಗೆ, ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ಈ ದೇಶದಲ್ಲಿ. ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಸಂಘಟನೆಗಳಿಗೆ ಮಾತ್ರ. ಹಾಗಾಗಿ ಸಂಘಟನೆಯನ್ನು ಬಲಿಷ್ಠವಾಗಿ ನಾವು ಕಟ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉತ್ತಮ ವೇದಿಕೆ ಏನಾದರೂ ಸಿಕ್ಕಿದ್ರೆ ನಾವು ರಾಜಕಾರಣಕ್ಕೆ ಬರಲಿಕ್ಕೆ ಸಿದ್ಧ ಇದ್ದೇವೆ. ನಾವು 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ನಾವು ಸಭೆ ಮಾಡ್ತಾ ಇರ್ತೀವಿ. ಎಲ್ಲೇ ತೊಂದರೆ ಆದ್ರೂ ಅಲ್ಲಿ ಈ ಸಭೆ ನಡೆದಾಗ ಇಲ್ಲೆಲ್ಲ ಜನ ಸೇರಿದಾಗ ಅವ್ರು ಒಂದು ತೊಂದರೆಯಿಂದ ಹೇಳ್ತಾರೆ. ಆ ತೊಂದರೆಗೆ ನಾವು ಹೋಗಬೇಕು, ಆ ತೊಂದರೆ ನಿರ್ವಹಣೆ ಮಾಡಬೇಕು, ಆ ತೊಂದರೆ ಆಗಬಾರ್ದು, ಎಲ್ಲೂ ತೊಂದರೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸಭೆ ಮಾಡ್ತೀವಿ. ಆಮೇಲೆ ಬೀದಿ ವ್ಯಾಪಾರಿಗಳು ಸುಮಾರು ವರ್ಷಗಳಿಂದ ಎತ್ತಂಗಡಿ ಮಾಡಿಸಿ ತೊಂದರೆ ಕೊಡ್ತಾ ಇದ್ದಂಥ ಸಮಯದಲ್ಲಿ ಈ ಉಡಿ ಚಿನ್ನಿಯವ್ರು ಬಂದರು. ಈ ಉಡಿ ಚಿನ್ನಿಯವ್ರು ಬಂದಮೇಲೆ ನಮ್ಗೆ ನಿರಂತರವಾಗಿ ವ್ಯಾಪಾರ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಿಗೂ ಇದೇ ಥರ ಇರಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಒಳ್ಳೇದಾಗಲಿ ಅಂದ್ಬಿಟ್ಟು ನಮ್ಮ ಚಿನ್ನಿಯವರು ನಮ್ಗೆ ಕಾಪಾಡ್ತವ್ರೆ. ನಾವು ಅವ್ರಿಗೆ ಬೆಂಬಲ ಕೊಡ್ತಾಯಿದ್ವಿ. ಅವ್ರ ಜೊತೆಲಿ ಏನೇ ಹೋರಾಟ ಆಗಲಿ ನಾವು ಬೆಂಬಲವಾಗಿ ನಿಲ್ತೀವಿ ಸರ್.